ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಶಾಸಕರ ವಿದೇಶಿ ಪ್ರವಾಸ ವಿವಾದ, ಬಿಜೆಪಿಗೆ ಹರೀಶ್ ಗೌಡ ತಿರುಗೇಟು, ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಅಂತಿಮ ಎಂದ ಶಾಸಕ. ಮೈಸೂರು: ಕಾಂಗ್ರೆಸ್ ಶಾಸಕರ ವಿದೇಶಿ ಪ್ರವಾಸ ಹಾಗೂ ರಾಜ್ಯ ರಾಜಕೀಯದ ಇತ್ತೀಚಿನ ವಿದ್ಯಮಾನಗಳ ಕುರಿತು ಮೈಸೂರಿನಲ್ಲಿ ಶಾಸಕ ಹರೀಶ್ ಗೌಡ ಅವರು ಸ್ಪಷ್ಟನೆ ನೀಡಿದ್ದಾರೆ. ಪ್ರವಾಸದ ಕುರಿತಾದ ಟೀಕೆಗಳಿಗೆ ಉತ್ತರಿಸಿದ ಅವರು, ವಿರೋಧ ಪಕ್ಷದವರ ಟೀಕೆಗಳಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಕಿಡಿಕಾರಿದ್ದಾರೆ. ವಿದೇಶಿ ಪ್ರವಾಸ ಹೋಗೋದು ತಪ್ಪೇನಿಲ್ಲ. ಆ್ಯಕ್ಚುಲಿ ನನ್ನನ್ನು ಕರೆದಿದ್ರು ಲಾಸ್ಟ್ ಸೆಷನಲ್ಲಿ, ಹಿಂಗೆಲ್ಲ ಹೋಗ್ತಾ ಇದ್ದೀವಿ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ಗೆ ಸ್ಟಡಿ ಟೂರ್ ಥರ, ಬರ್ತೀಯ ನೀನು ಅಂತ ಅಂದ್ಬಿಟ್ಟು. ಇಲ್ಲ, ನಾನು ಬರೋಕ್ಕಾಗಲ್ಲ, ನನಗೆ ಕೆಲಸಗಳಿರ್ತದೆ ನನಗೆ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ, ಅದರಿಂದ ದಯವಿಟ್ಟು ನೀವು ಹೋಗ್ಬಿಟ್ಟು ಬನ್ನಿ ಅಂತಂದರೆ ನಮ್ಮ ಸನ್ಮಾನ್ಯ ಮಂತ್ರಿಗಳಾದಂಥ ವೆಂಕಟೇಶಣ್ಣವರೇ ನಮ್ಮನ್ನೆಲ್ಲರೂ ಕರೆದಿದ್ರು, ನಮ್ಮ ಮೈಸೂರು ಭಾಗದ MLAಗಳನ್ನೆಲ್ಲರೂ ಕರೆದಿದ್ರು. ನಾವುಗಳು ಯಾರೂ ಓದಂಗೆ ಆಗಿಲ್ಲ, ನಮ್ಮಲ್ಲಿ ಯಾರೂ ಹೋಗಿಲ್ಲ. ನಾನು ಇಲ್ಲ, ನನ್ನ ಕಲ್ಲು ಬರೋಕ್ಕಾಗಲ್ಲ, ನನಗೆ ಬೇರೆ ಕೆಲಸಗಳೈತೆ ಅಂತ ಹೇಳಿದ್ದೆ. ರಸ್ತೆ ಗುಂಡಿಗಳ ಮುಚ್ಚಕ್ಕೆ ಇವ್ರ ಕೈಲಿ ಆಗ್ತಲ್ಲ. ವಿದೇಶ ಪ್ರವಾಸದ ಬಗ್ಗೆ ಇವರು ತುಂಬ ಯೋಚನೆ ಮಾಡ್ತಾರೆ. ಕುರ್ಚಿ ಉಳಿಸ್ಕೊಳ್ಳುವಂಥ ಸಿದ್ದರಾಮಯ್ಯ ಬೆಂಬಲಿಗರ ಆಸೆ ಅಂತ ವಿರೋಧ ಪಕ್ಷ ಮಾಡ್ತೀವಿ ನೋಡ್ರಿ. ಅದೆಲ್ಲ ಸುಮ್ಮನೆ ವಿರೋಧ ಪಕ್ಷದವ್ರು ಮಾತಾಡೋವಂಥದ್ದು, ಅದು ಸರ್ವೇ ಸಾಮಾನ್ಯ. ರಸ್ತೆಗಳು ಗುಡ್ಡಿ ಕೆಲಸ ಈಗ 5.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಇಲ್ಲೇ ಆಯ್ತದಲ್ಲ. ಈಗ ಬಂದಿರೋದೇನಕ್ಕೆ ನೀವು ಇದೀವಿ 5.5 ಕೋಟಿ ರೂಪಾಯಿ ಹಣವನ್ನು ಇವತ್ತು ಕಾಮಗಾರಿಯನ್ನು ಶುರು ಮಾಡ್ತಾಯಿದ್ದೀವಿ. ಇನ್ನೂ 9.25 ಕೋಟಿ ರೂಪಾಯಿ ಕಾಮಗಾರಿಯನ್ನು ಶುರು ಮಾಡ್ತಾಯಿದ್ದೀವಿ. ಈಗಾಗಲೇ 35 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು SFC ಗ್ರ್ಯಾಂಟಿಂದ ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ಯಾವ್ಯಾವ ವಾರ್ಡಲ್ಲಿ ಏನೇನು ಕೆಲಸ ಆಗಬೇಕು ಅದೆಲ್ಲವನ್ನೂ ಮಾಡ್ತಾಯಿದ್ದೀವಿ. ಅಭಿವೃದ್ಧಿ ಕೆಲಸಗಳು ಏನಾಗಬೇಕು ಅದೆಲ್ಲವನ್ನೂ ಆಯ್ತೈತೆ. ವಿರೋಧ ಪಕ್ಷದವ್ರು ಹೇಳಬೇಕು, ಅವರು ಹೇಳೇ ಸಹಜ, ಅದು ಅವ್ರು ಹೇಳಲಿ ಬಿಡಿ, ತಲೆ ಹಾಕಿ ಕೆಡಿಸ್ಕೊಬೇಕು. ಅದಕ್ಕೆ ಸಿಎಂ DK ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯ ಅವರು ಸೂಕ್ತ ಸಮಯದಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಒಂದು ಮಾತಾಡ್ತಾರೆ ಅಂತ. ಇದೆಲ್ಲ ನೋಡ್ತಾ ಇದ್ರೆ ಕಾರ್ಯಕರ್ತರು ಗೊಂದಲ ಸೃಷ್ಟಿ ಆಗ್ತದೆ. ಇನ್ನೊಂದು ಮಾತು ಹೇಳೋರೆ ಗೊತ್ತಾ, ಏನೇ ಮಾತುಕತೆ ನಡೆದಿದ್ರು DK ಶಿವಕುಮಾರ್ ಅವ್ರು ಹೇಳಿರುವಂಥದ್ದು ನನಗೂ CMಗೆ ಇಬ್ಬರಿಗೂ ಗೊತ್ತು, ಹೈಕಮಾಂಡ್ ಅವ್ರಿಗೆ ಗೊತ್ತು ಅಂತ. ಅದು ನಮಗೆಲ್ಲ ಗೊತ್ತಿಲ್ಲ. ನೀವು ನಮ್ಮನ್ನು ಪ್ರಶ್ನೆ ಕೇಳಿದ್ರೆ ನಾವೇನು ಹೇಳೋದು? ಏನು ಗೊಂದಲ ಆಗಲ್ಲ. ನಮ್ಮ ಕಾರ್ಯಕರ್ತರು ಎಲ್ಲರೂ ಕರೆಕ್ಟಾಗವ್ರೆ, ಎಲ್ಲರೂ ಸ್ಟೇಬಲ್ ಆಗವ್ರೆ, ಯಾವುದೇ ಗೊಂದಲದಲ್ಲಿಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಏನು ಕೆಲಸ ಆಗಬೇಕು ಆ ಕೆಲಸಗಳೆಲ್ಲವೂ ಆಯ್ತೈತೆ. ನಮ್ಮ ಪಕ್ಷದ ನಾಯಕರು ಸಮರ್ಥರಾಗವ್ರೆ ಅದನ್ನೆಲ್ಲ ನಿಭಾಯಿಸೋಕ್ಕೆ. ಸಾರಾ ಮಹೇಶ್ ಅವರು ವಿರೋಧ ಪಕ್ಷದವರಲ್ಲ, ಅವ್ರು ಹೇಳಲೇಬೇಕಲ್ವಾ. ಮಾಜಿ MLA ಆಗಿದ್ದವರು ಅವರು, ಯಾರು ಯತೀಂದ್ರ ಸಿದ್ದರಾಮಯ್ಯನವರು. ಅವರು ಆ ಕಾನ್ಸ್ಟಿಟ್ಯೂನ್ಸಿಯನ್ನು ಅವ್ರ ಅಪ್ಪನಿಗೆ ಅಥವಾ ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡರಿಗೆ, ಒಬ್ಬ ದೊಡ್ಡ ನಾಯಕರಿಗೆ ತ್ಯಾಗ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಅವ್ರ ತ್ಯಾಗ ಮನೋಭಾವನೆಯನ್ನು ನೋಡಿ ಮೆಚ್ಚಿ ಅವ್ರಿಗೆ MLC ಮಾಡಿದ್ದಾರೆ. ಅದರಲ್ಲೇನು ತಪ್ಪಿದೆ? ಅವರು MLA ಆಗಿದ್ದವ್ರು ತಾನೆ ಅವ್ರ ಹಿಂದೆ ಅದೇ ಕ್ಷೇತ್ರದಲ್ಲಿ. ಅದನ್ನು ಹೇಳಿದ್ರು ಅವ್ರ ಅಪ್ಪ ಅವ್ರಿಗಲ್ವ ತ್ಯಾಗ ಮಾಡಿರೋದು, ಬೇರೆಯವ್ರಿಗೆ ಮಾಡಿದ್ರ ಅಂತ ಅಂದ್ಬಿಡ್ತಾರೆ. ಈಗ ಅವ್ರ ಅಪ್ಪ ಅವರು ಇಡೀ ರಾಜ್ಯದ ನಾಯಕರು, ಇಡೀ ದೇಶದ ನಾಯಕರು. ಅವ್ರಿಗೆ ಕಾನ್ಸ್ಟಿಟ್ಯೂನ್ಸಿಯನ್ನು ಬಿಟ್ಕೊಟ್ಟ ನಂತರ ಅವ್ರನ್ನ MLC ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿ ಹೈಕಮಾಂಡ್ ಮಾಡಿದೆ. ಅದರಲ್ಲೇನು ತಪ್ಪಿದೆ? ಪವರ್ ಶೇರಿಂಗ್ ಅಂತ ಮಿನಿಸ್ಟರ್ ಪಟ್ಟ ಕಟ್ಟಿದ್ದಾರೆ. ಯಾರಿಗೆ? MLC ಅಂದರೆ ಸಾರಿ, ಕಮಿಷನ್ ವರ್ಗಾವಣೆ ಮಿನಿಸ್ಟರ್. ಯಾರು? ಅವ್ರೇನಾರು ಅವರು ಯಾವ್ದಾದ್ರು ವರ್ಗಾವಣೆಗೆ ಮಾಡಿಸ್ಬಿಟ್ಟು ದುಡ್ಡು ಕೊಟ್ಟವ್ರು. ಅವರು ಸುಮ್ಮನೆ ಇಲ್ಲದಿರೋದನ್ನೆಲ್ಲ ಆರೋಪ ಮಾಡಬಾರ್ದು. ವರ್ಗಾವಣೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಎಲ್ಲ ಸರ್ಕಾರಗಳನ್ನು ಬಂದಾಗ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಪ್ರತಿ ಪೊಲೀಸ್ ಸ್ಟೇಷನ್ನು 2 ವರ್ಷಕ್ಕೆ ಒಂದ್ಸಲ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ಗಳನ್ನ ವರ್ಗಾವಣೆ ಮಾಡುವಂಥದ್ದು ಸಹಜ ಪ್ರಕ್ರಿಯೆ. ಅದು ನಡೀತದೆ. ಅದಕ್ಕೆಲ್ಲ ದುಡ್ಡು ಇಸ್ಕೊಂಡ್ಬಿಟ್ವಿ ನಾವು ಅಂತ ಅರ್ಥ. ಅವರು ವಿರೋಧ ಪಕ್ಷದವ್ರು ಮಾತಾಡಬೇಕು, ಮಾತಾಡ್ತಾರೆ ಬಿಡಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಬೇಕು?